ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಬಂಪರ್ ಘೋಷಣೆ. ಹಳೆ ಪಿಂಚಣಿ ಯೋಜನೆಗೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದ್ದು 2006ರ ಏಪ್ರಿಲ್ಗೆ ಮುನ್ನ ನೇಮಕವಾದವರಿಗೆ ಇದು ಅನ್ವಯ ಆಗತ್ತೆ. ಹಳೆ ಪಿಂಚಣಿ ಯೋಜನೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ 2006ರ ಏಪ್ರಿಲ್ಗೂ ಮೊದಲು ನೇಮಕವಾದವರಿಗೆ ಈ ಯೋಜನೆ ಅನ್ವಯ ಆಗತ್ತೆ. ಈ ಅವಧಿಯಲ್ಲಿ ನೇಮಕಗೊಂಡಂತಹ ನೌಕರರು ಓಪಿಎಸ್ ವ್ಯಾಪ್ತಿಗೆ ಬರ್ತಾರೆ. ಎನ್ಪಿಎಸ್ನಿಂದ ಓಪಿಎಸ್ ವ್ಯಾಪ್ತಿಗೆ ಒಳಪಡಿಸುವ ಸಂಬಂಧ ಆದೇಶವನ್ನ ಹೊರಡಿಸಲಾಗಿದ್ದು, ಹಳೆ ಪಿಂಚಣಿ ಯೋಜನೆಗೆ ಒಳಪಡೋದಕ್ಕೆ 6 ಷರತ್ತುಗಳನ್ನ ವಿಧಿಸಲಾಗಿದೆ. ಓಪಿಎಸ್ಗೆ ಒಳಪಡೋದಕ್ಕೆ ಸರ್ಕಾರಿ ನೌಕರರು ಒಪ್ಪಿಗೆಯನ್ನ ಸೂಚಿಸಬೇಕು. 6 ಷರತ್ತುಗಳು ಯಾವ್ಯಾವುದಂದ್ರೆ, ಓಪಿಎಸ್ ಒಳಪಡೋದಕ್ಕೆ ಸರ್ಕಾರಿ ನೌಕರರು ಒಪ್ಪಿಗೆಯನ್ನ ಸೂಚಿಸಬೇಕು. ಓಪಿಎಸ್ ವ್ಯಾಪ್ತಿಗೆ ಒಳಪಟ್ಟರೆ ಮತ್ತೆ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಓಪಿಎಸ್ ವ್ಯಾಪ್ತಿಗೆ ಒಳಪಡದೇ ಹೋದ್ರೆ ಎನ್ಪಿಎಸ್ ನಲ್ಲೇ ಮುಂದುವರಿಕೆ ಆಗೋದಕ್ಕೂ ಕೂಡ ಅವಕಾಶ ಇದೆ. ಓಪಿಎಸ್ ವ್ಯಾಪ್ತಿಗೆ ಒಳಪಡೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಜೂನ್ 30ರಂದು ಕೊನೆಯ ದಿನವಾಗಿರುತ್ತೆ. 2006ರ ಪೂರ್ವದಲ್ಲಿ ಆಯ್ಕೆಯಾದಂತಹ ಸರ್ಕಾರಿ ನೌಕರರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಬಂಪರ್. ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹಳೆ ಪಿಂಚಣಿ ಯೋಜನೆಗೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದ್ದು 2006ರ ಏಪ್ರಿಲ್ಗೂ ಮೊದಲೇ ನೇಮಕವಾದವರಿಗೆ ಈ ಒಂದು ಅವಕಾಶ ಸಿಗತ್ತೆ, ಅನ್ವಯ ಆಗತ್ತೆ. ನೇಮಕವಾದವರಿಗೆ ಅಂದ್ರೆ ಈ ಅವಧಿಯಲ್ಲಿ 2006ರ ಏಪ್ರಿಲ್ಗೂ ಮೊದಲು ನೇಮಕಗೊಂಡಂತಹ ನೌಕರರು ಓಪಿಎಸ್ ವ್ಯಾಪ್ತಿಗೆ ಬರ್ತಾರೆ. ಅಂದ್ರೆ ಹಳೆ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಬರ್ತಾರೆ. ಎನ್ಪಿಎಸ್ ನಿಂದ ಅಂದ್ರೆ ಹಳೆ ಪಿಂಚಣಿ ಯೋಜನೆಯಿಂದ ಹೊಸ ಪಿಂಚಣಿ ಯೋಜನೆಯಿಂದ ಹಳೆ ಪಿಂಚಣಿ ವ್ಯಾಪ್ತಿಗೆ ಒಳಪಡಿಸುವ ಸಂಬಂಧ ಆದೇಶವನ್ನು ಹೊರಡಿಸಲಾಗಿದ್ದು, ಈಗ ಹಳೆ ಪಿಂಚಣಿ ಯೋಜನೆಗೆ ಒಳಪಡೋದಕ್ಕೆ 6 ಷರತ್ತುಗಳನ್ನು ವಿಧಿಸಲಾಗಿದೆ. ಅವೆಲ್ಲವನ್ನು ಕೂಡ ಪಾಲನೆ ಮಾಡಬೇಕಾಗತ್ತೆ. ಅಂದ್ರೆ ಹಳೆ ಪಿಂಚಣಿ ಯೋಜನೆಗೆ ಒಳಪಡೋದಕ್ಕೆ ಸರ್ಕಾರಿ ನೌಕರರು ಒಪ್ಪಿಗೆಯನ್ನು ಸೂಚಿಸಬೇಕು. ವ್ಯಾಪ್ತಿಗೆ ಒಳಪಟ್ಟರೆ ನಂತರ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಓಪಿಎಸ್ ವ್ಯಾಪ್ತಿಗೆ ಒಳಪಡದೇ ಹೋದ್ರೆ ಹೊಸ ಪಿಂಚಣಿ ಯೋಜನೆಯಲ್ಲಿ ಮುಂದುವರಿಯೋದಕ್ಕೂ ಕೂಡ ಅವಕಾಶವಿದೆ. ಇನ್ನೊಂದು ವಿಚಾರದ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಸಿಹಿ ಸುದ್ದಿಯನ್ನ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದಾರೆ. ನೋಡಿ, ಗಮನಿಸಬಹುದು. ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಒಂದು ಟ್ವೀಟ್ ಇದು. 2006 ಏಪ್ರಿಲ್ ಪೂರ್ವ ನೇಮಕಾತಿ ಅಧಿಸೂಚನೆಯಾಗಿ 2006ರ ನಂತರ ನೇಮಕಗೊಂಡಂತಹ ರಾಜ್ಯ ಸರ್ಕಾರದ ಸುಮಾರು 13,000 ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಒಳಪಡಿಸಿ ಆದೇಶ ಹೊರಡಿಸಲಾಗಿದೆ ಅನ್ನುವಂಥದ್ದನ್ನು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. 2006ರ ಏಪ್ರಿಲ್, ಅದರ ಮುಂಚೆ ಯಾರ್ಯಾರು ಬಂದಿರ್ತಾರೋ, ಯಾರ್ಯಾರು ಆಯ್ಕೆ ಆಗಿರ್ತಾರೋ, ಸರ್ಕಾರಿ ನೌಕರಿಗೆ ಸೇರ್ಕೊಂಡಿರ್ತಾರೋ ಅವರುಗಳಿಗೆ ಈ ಒಂದು ಹಳೆ ಪಿಂಚಣಿ ಯೋಜನೆ ಅನ್ವಯ ಆಗತ್ತೆ. ಬಟ್ ಅಲ್ಲಿ ಕಂಡೀಷನ್ಸ್ ಇದೆ. ಯಾರಾದರೂ ಬೇಡ, ನಮಗೆ ಹಳೆ ಪಿಂಚಣಿ, ನಮಗೆ ಹೊಸ ಪಿಂಚಣಿ ಯೋಜನೆನೇ ಬೇಕು, NPSಗೆ ನಾವು ಒಳಪಡ್ತೀವಿ ಅನ್ನುವಂಥದ್ದಾದರೂ ಕೂಡ ಅವರು ಅದನ್ನು ಆಪ್ಟ್ ಮಾಡ್ಕೋಬಹುದು. ಬಟ್ ಒಂದ್ಸತಿ ಆಪ್ಟ್ ಮಾಡ್ಕೊಂಡ್ರೆ ಮತ್ತೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಚುನಾವಣೆಗೂ ಪೂರ್ವದಲ್ಲಿ NPS ನೌಕರರು ಮುಷ್ಕರ ಮಾಡುವ ವೇಳೆ ಸ್ಥಳಕ್ಕೆ ಭೇಟಿ ನೀಡಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಖಂಡಿತವಾಗ್ಲೂ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದೆ. ನಾನು ಕೊಟ್ಟ ಮಾತಿನಂತೆ ಬೇಡಿಕೆ ಈಡೇರಿಸಿ ನುಡಿದಂತೆ ನಡೆದಿದ್ದೇನೆ. ಎಲ್ಲ 13,000 NPS ನೌಕರರ ಕುಟುಂಬಗಳಿಗೆ ನಮ್ಮ ಈ ನಿರ್ಧಾರ ನೆಮ್ಮದಿ ನೀಡಿದೆ ಅಂತ ಭಾವಿಸ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈಗ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ಒಂದು ಘೋಷವಾಕ್ಯ ಏನಿದೆ ಅದನ್ನು ಮತ್ತೊಮ್ಮೆ ಈಗ ಸಿದ್ದರಾಮಯ್ಯ ಅವರು ಇಲ್ಲಿ ಟ್ವೀಟ್ನಲ್ಲೂ ಕೂಡ ಹೇಳ್ತಾ ಇದ್ದಾರೆ. ನಾನು ಏನು ಹೇಳಿದ್ದೆ ಅದನ್ನು ಮಾಡಿಕೊಟ್ಟಿದ್ದೀನಿ ಅಂತೇಳಿ. ಸೊ ಇದು ಹೇಗೆ ಸರ್ಕಾರಿ ನೌಕರರಿಗೆ ಅನುಕೂಲ ಆಗಬಹುದು ಅಂತ ಹೇಳಿ ಅನ್ಸುತ್ತೆ? ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಅವರ ಒಂದು ಬೇಡಿಕೆ ಕೂಡ ಇತ್ತು, ನಮಗೆ NPS ಬೇಡ, OPSಗೆ ಒಳಪಡಿಸಿ, ನಾವು OPS ಅಲ್ಲೇನೆ ನಮಗೆ ಸೂಕ್ತವಾಗುತ್ತೆ ಅನ್ನುವಂಥದ್ದು. ಬಹುಶಃ ಎಲ್ಲ ಸರ್ಕಾರಿ ನೌಕರರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಅನ್ಸುತ್ತೆ. ಜೂನ್ ಒಳಗಾಗಿ ಅವರು ತಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸಬೇಕಾಗುತ್ತೆ. ಈಗ ಪ್ರಸನ್ನ, ರೆಹಮಾನ್, ಮುಖ್ಯವಾಗಿ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ. ಅದರ ಬದಲಾಗಿ ಇಲ್ಲಿ ಒಂದಷ್ಟು ನಿಯಮಗಳನ್ನ ಕೇಂದ್ರ ಸರ್ಕಾರವೇ ನಿಗದಿ ಮಾಡಿದೆ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಈ ನ್ಯೂ ಪೆನ್ಷನ್ ಸ್ಕೀಮ್ನಿಂದ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಿಂದ ಹಳೆಯ ಪಿಂಚಣಿ ಸ್ಕೀಮ್ಗೆ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶವನ್ನು ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ 2006ರಲ್ಲಿ ನೋಟಿಫಿಕೇಶನ್ ಆಗಿರುತ್ತೆ, ಆದರೆ ನೇಮಕಾತಿ ಪ್ರಕ್ರಿಯೆಗಳು ಮುಗ್ದಿರೋದಿಲ್ಲ. 2007 ಮತ್ತು 2008ರ ತನಕವೂ ಕೂಡ ನೇಮಕಾತಿ ಪ್ರಕ್ರಿಯೆಗಳು ಯಾರು ಆಗಿರುತ್ತೆ ಅಂಥವ್ರನ್ನ ಹಳೆಯ ಪೆನ್ಷನ್ ಸ್ಕೀಮ್ಗೆ ಒಳಪಡಿಸಬೇಕಾ ಅಥವಾ NPSಗೆ ಒಳಪಡಿಸಬೇಕಾ ಅನ್ನೋ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಇದೀಗ ರಾಜ್ಯ ಸರ್ಕಾರ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. 2006ರಲ್ಲಿ ಅಧಿಸೂಚನೆ ಆಗುತ್ತೆ. ನೇಮಕಾತಿ ಪ್ರಕ್ರಿಯೆಗಳು ನಡೆಯುವಂತಹ ಸಂದರ್ಭದಲ್ಲಿ 2006, 2007, 2008ರ ತನಕವೂ ಕೂಡ ನೇಮಕಾತಿ ಪ್ರಕ್ರಿಯೆಗಳು ನಡೀತವೆ. ಅಂಥವರಿಗೆ ಇದೀಗ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಆದರೆ ಇಲ್ಲಿ ಒಂದಷ್ಟು 6ಕ್ಕೂ ಹೆಚ್ಚು ಷರತ್ತುಗಳನ್ನ ವಿಧಿಸಲಾಗಿದೆ. ಅದು ಒಮ್ಮೆ ಹಳೆಯ ಪೆನ್ಷನ್ ಸ್ಕೀಮ್ಗೆ ಒಳಪಟ್ಟರೆ
NPS ಅಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಪ್ರತಿ ಸರ್ಕಾರಿ ನೌಕರ ಅಂದ್ರೆ 13,000 ಸರ್ಕಾರಿ ನೌಕರರಿಗೆ ಈ ಯೋಜನೆಯ ಅಡಿ ತರೋದಕ್ಕೆ ರಾಜ್ಯ ಸರ್ಕಾರ ಲೆಕ್ಕಾಚಾರವನ್ನು ಹಾಕೊಂಡಿದೆ. ಈ 13,000 ನೌಕರರಲ್ಲಿ ಅವರು ಅಧಿಕೃತವಾಗಿ ತಾವೇ ಪತ್ರವನ್ನು ಕೊಡಬೇಕು. ಹೌದು, ನನಗೆ OPSಗೆ ನನ್ನನ್ನು ಒಳಪಡಿಸಿ, ನಾನು NPS ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಥವಾ ಇಚ್ಛೆ ಪಡೋದಿಲ್ಲ ಅನ್ನುವಂಥ ಒಂದು ಪತ್ರವನ್ನು ಕೊಡಬೇಕು. ಆ ಪತ್ರವನ್ನು ಕೊಟ್ಟ ಬಳಿಕ ಮತ್ತೆ NPS ಇಂದ OPSಗೆ, OPS ಇಂದ NPSಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಈ ಷರತ್ತುಗಳನ್ನ ವಿಧಿಸಿ ಇದೀಗ 13,000 ಸರ್ಕಾರಿ ನೌಕರಿಗೆ OPSಗೆ ಒಳಪಡೋದಕ್ಕೆ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಬಹುತೇಕ ಇದನ್ನ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಸರ್ಕಾರಿ ನೌಕರರು ನೋಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಸುಮಾರು 13,000ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಪರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒಲವನ್ನು ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕೋಸ್ಕರ ಈ ಒಂದು NPS ನಿಂದ OPSಗೆ ಬದಲಾವಣೆಯನ್ನ ಮಾಡ್ಕೊಳ್ಳೋದಕ್ಕೆ, ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ತಕ್ಷಣಕ್ಕೆ ಸರ್ಕಾರ ಸಹಿಯನ್ನ ಹಾಕಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದಾವೆ. ರೆಹಮಾನ್. ಓಕೆ, ಪ್ರಸನ್ನ ಹೋಲ್ಡಲ್ಲಿರಿ, ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೇನೆ.